ನಮಸ್ಕಾರ. ಶಾಸ್ತ್ರೀಯ ನೃತ್ಯವನ್ನ ಕಲಿಯುವಾಗ ಜಾನಪದ ನೃತ್ಯ, ಕಾಡು ಜನರ ನೃತ್ಯ ಹಾಗೆ ಕುರವಂಜಿ ಇಂತಹ ಒಂದು ಸನ್ನಿವೇಶಗಳಿಗೆ ಈ ಹೇರ್ ಸ್ಟೈಲು ಮುಖ್ಯ ಆಗುತ್ತೆ. ಹೀಗೆ ಒಂದು ಬದಿಗೆ ಎಲ್ಲಾ ಕೂದಲನ್ನು ಸೇರಿಸಿ ಒಂದು ಪೂನಿ ಟೇಲ್ ಹಾಕಿ ಈ ರೀತಿ ಎಲ್ಲ ಕೂದಲನ್ನ ಅದರೊಳಗೆ ತೂರಿಸಿ ನಂತರದಲ್ಲಿ ಪೂರ್ತಿ ಕೂದಲನ್ನ ಸಮವಾಗಿ ಹರಡಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು, ಸಮನಾಗಿರಬೇಕು ಅದು. ಆಮೇಲೆ ಈ ರೀತಿಯಾದಂತಹ ಒಂದು ಎಲಾಸ್ಟಿಕ್ ಬ್ಯಾಂಡ್ ಅನ್ನ ಯೂಸ್ ಮಾಡಿ ಮೊದಲು ಶೇಪ್ಗೆ ತನ್ನಿ. ಅದು ಮತ್ತೆ ಗಟ್ಟಿಯಾಗಿರ್ಬೇಕು. ಆದ್ರಿಂದ ಒಂದು ಬ್ಲ್ಯಾಕ್ ಥ್ರೆಡ್ ಇಂದ ಕಟ್ಟಿ. ಕಟ್ಟುವಾಗ ಬಿಚ್ಚುವ ರೀತಿಯಲ್ಲಿ ಕಟ್ಟಿ, ಇಲ್ಲ ಅಂದ್ರೆ ಕೂದಲು ಹಾಳಾಗುತ್ತೆ ಮತ್ತೆ ಸ್ಟೂಡೆಂಟ್ಸ್ಗೆ ತಲೆನೋವು ಬರುತ್ತೆ. ಮತ್ತೆ ಎಲ್ಲ ಕೂದಲನ್ನ ಹಾಗೆ ಬಾಚ್ಕೊಳ್ಳಿ ಒಂದ್ ಕಡೆಗೆ, ಹೀಗಿರುತ್ತೆ ಅವಾಗ. ನೆಕ್ಸ್ಟ್ ಸ್ಟೆಪ್ಪು, ಒಂದು ಸ್ವಲ್ಪ ಭಾಗದ ಕೂದಲನ್ನ ತಗೊಂಡು ಈ ರೀತಿ ಟ್ವಿಸ್ಟ್ ಮಾಡಿ, ಗಟ್ಟಿಯಾಗಿ ಟ್ವಿಸ್ಟ್ ಮಾಡಿ, ಮೀಡಿಯಂ ಆಗಿ ಅದೇ ರೀತಿ ಗಟ್ಟಿಯಾಗಿ ಸುತ್ತಿ ಒಂದು ಸುಜಾತ ಏರ್ಪಿನ್ ನಿಂದ ಅದನ್ನ ಬಂದ್ ಮಾಡಿ. ಅದು ಬಿಚ್ಕೋಬಾರ್ದು, ಆ ರೀತಿಲಿ ಬಂದ್ ಮಾಡಿ. ಅದೇ ರೀತಿ ಇನ್ನೊಂದು ಭಾಗವನ್ನ ತಗೊಳ್ಳಿ, ಹೀಗೆ ಟ್ವಿಸ್ಟ್ ಮಾಡಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಸುತ್ತಿ. ನಮ್ಗೆ ಕೂದಲು ಕೆಳಗಡೆ ಬಿಡಬಾರ್ದು, ಬರೀ ಗಂಟನ್ನು ಹಾಕ್ಬೇಕು ಅಂದ್ರೆ ಎರಡು ಭಾಗವನ್ನಾಗಿ ಮಾಡಿಕೊಂಡು ಕೂದಲನ್ನ ಇದೇ ರೀತಿ ಸುತ್ತಬೇಕು. ಹೀಗೆ ಸುಜಾತ ಏರ್ಪಿನ್ಸ್ ಇಂದ ಬಂದ್ ಮಾಡಿದ್ಮೇಲೆ ಅವಶ್ಯಕತೆ ಇದ್ರೆ ಮಾತ್ರ ಯು ಪಿನ್ಸ್ ನ ಹಾಕಿ, ಸುತ್ತನೂ ಹಾಕ್ಬೋದು. ಸೊ ಈಗ ಇದು ಫೈನಲ್ ಏರ್ ಸ್ಟೈಲ್. ನಂತರದಲ್ಲಿ ನೀವು ಈ ರೀತಿ ರಾಕ್ಟೆಯನ್ನ ಫಿಕ್ಸ್ ಮಾಡಬೇಕು ಅಂದ್ರೆ ಅದನ್ನ ನೆಟ್ಟಿಗೆ ಫಸ್ಟೇ ಫಿಕ್ಸ್ ಮಾಡ್ಕೊಂಡಿರಿ, ಸ್ಟಿಚ್ ಮಾಡ್ಕೊಂಡಿರಿ. ನೆಟ್ಗೆ ಹೇಗೆ ಸ್ಟಿಚ್ ಮಾಡ್ಕೊಬೇಕು ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ನೋಡ್ಕೊಳ್ಳಿ. ಸೊ ಯು ಪಿನ್ಸ್ ಯೂಸ್ ಮಾಡಿ ರಾಕ್ಟೆಯನ್ನ ಫಿಕ್ಸ್ ಮಾಡಿದ್ದಾಯ್ತು. ಹಾಗೆ ಹೂ ಮುಡ್ಸಿದ್ದೇವೆ ನೋಡಿ, ಈ ರೀತಿ ಹೇರ್ ಸ್ಟೈಲ್ ಆಗಿರುತ್ತೆ. ಫೈನಲ್ ಹೇರ್ ಸ್ಟೈಲ್ ಈಸ್ ರೆಡಿ.